ಸಿಜೆಪಿ ಮತ್ತು ಸರ್ಕಾರದ ನಡುವೆ ಹಗ್ಗಜಗ್ಗಾಟ ಮುಂದುವರೆದಿದೆ. ನಾಳೆ ಸಿಜೆಪಿ ನಿಯೋಗದ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುತ್ತೆ ಕೇಂದ್ರ ಸರ್ಕಾರ. ಸಿಜೆಪಿ ನಿಯೋಗ ಇಟ್ಟಂತ ಪ್ರಮುಖ ಬೇಡಿಕೆಗಳನ್ನ ಕೇಳಿದೀವಿ. ಸಿಜೆಪಿ ಇಟ್ಟ ಬೇಡಿಕೆಗಳ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಆ ಬೇಡಿಕೆಗಳ ಬಗ್ಗೆ ನಾಳೆ ಒಳಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಸಿಜೆಪಿ ಜೊತೆ ನಡೆದಂತಹ ಸಭೆಯ ಬಳಿಕ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. आंदोलन पर चर्चा करने के लिए यहाँ आए थे। सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए। उनकी बातें हमने सुनी। बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई। उनकी मुख्यतः 3 डिमांड थी और 5 सुधार की दृष्टि से परीक्षा के लिए सुझाव हुए। हमने उनको कहा है कि हम कल आपके साथ दोपहर बाद मिलेंगे और फिर हम आपसे जो चर्चा वो आपको बताएंगे। आज हम आंदोलनकारी लोगों के विषयों पर चर्चा करने के लिए यहाँ आए थे। लगभग 2 घंटे बातचीत चली। सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए। उनकी बातें हमने सुनी। बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से ಸುಮಾರು 1 ಗಂಟೆಗಿಂತ ಹೆಚ್ಚು ಕಾಲ ನಡೆದಂತಹ ಕಾಕ್ರೋಚ್ ಜನತಾ ಪಾರ್ಟಿ ವಕ್ತಾರರು ಮತ್ತು ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಜಿತೇಂದ್ರ ಸಿಂಗ್ ಮಧ್ಯೆ ನಡೆದಂತಹ ಮಾತುಕತೆ ಫಲಶ್ರುತಿ ಏನು ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇದೆ. ಯಾಕೆಂದ್ರೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಈ ಪ್ರತಿಭಟನೆ ಮುಗಿದು ಹೋಗುತ್ತಾ, ಇಲ್ಲಿಗೆ ದಿ ಎಂಡ್ ಆಗುತ್ತಾ ಅಂತ. ಯಾಕಂದ್ರೆ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಅಲ್ಲಿ ದಿ ಎಂಡ್ ಮಾಡಿದ್ದಾರೆ, ಅಂತ್ಯಗೊಳಿಸಿದ್ದಾರೆ. ಒಂದು ಕಡೆ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿರೋದು, ಮತ್ತೊಂದು ಕಡೆ ಸ್ವತಃ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದು ವಿಡಿಯೋ ಮಾಡಿದ್ದು ಫ್ರೆಂಡ್ಸ್ ಅಂತ ಹೇಳ್ತಾ, ಮತ್ತು ಆ ವಿಡಿಯೋದಲ್ಲಿ ಅವರು ಹೇಳಿರುವಂತಹ ಕೆಲವೊಂದು ವಿಚಾರಗಳು ಲೈಕ್ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡ್ತೀವಿ, ಅದೇ ರೀತಿ ಹೊಸ ಕಾನೂನನ್ನು ತರ್ತೀವಿ, ನಾವು ಯಾವುದೇ ರೀತಿ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದಿಲ್ಲ, ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಸಂಸತ್ನಲ್ಲಿ ವಿರೋಧ ಪಕ್ಷಗಳ ಜೊತೆಗೆ ನಾವು ಈ ವಿಚಾರದ ಬಗ್ಗೆ ಮಾತನಾಡ್ತೀವಿ ಮತ್ತು ಅವ್ರಿಗೂ ಮಾತಾಡಕ್ಕೆ ಬಿಡ್ತೀವಿ ಅಂತೆಲ್ಲ ಹೇಳಿದ ಮೇಲೆ ಈ ಒಂದು ಹೋರಾಟ ಅಥವಾ ಪ್ರತಿಭಟನೆ ಅಥವಾ ಧರಣಿ ಸತ್ಯಾಗ್ರಹ ಏನಿದೆ ಅದು ಕುಗ್ಗಿ ಹೋಗುತ್ತೆ ಮತ್ತು ಇದು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಮತ್ತು ಸರ್ಕಾರ ಕೂಡ 26 ದಿನಗಳಾದ ಮೇಲೆ ಇವತ್ತು 2ನೇ ಸುತ್ತಿನ ಮಾತುಕತೆ ನಡೆಸ್ತಾ ಇರೋದು. ಭಾಗಶಃ ಕೆಲವೊಂದು ಬೇಡಿಕೆಗಳಿಗೆ ಒಪ್ಪಿಕೊಂಡಿರುವುದರಿಂದ ಈ ಒಂದು ಧರಣಿ ಸತ್ಯಾಗ್ರಹ ಹಿಂಪಡೆಯಲಾಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದೀಪ್ಗೆ ಸೇರಿದಂತೆ ವಕ್ತಾರರು ಹೇಳೋದು, ನಮ್ಮ ಪ್ರಮುಖ ಬೇಡಿಕೆಗಳು ಒಂದು 3 ಇದ್ದಾವೆ. ಆ ಬೇಡಿಕೆಗಳ ಬಗ್ಗೆ ಈಗಾಗಲೇ ಸರ್ಕಾರದ ಜೊತೆ ನಾವು ಮಾತನಾಡಿದ್ದೇವೆ. ಆದರೆ ಸರ್ಕಾರ ಅದರ ಬಗ್ಗೆ ಸರಿಯಾದಂತಹ ಕಾಂಕ್ರೀಟ್ ಆದಂತಹ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ಸಮಯವನ್ನ ಕೇಳಿದೆ. ಹಾಗಾಗಿ ಎಲ್ಲಿಯವರೆಗೆ ನಮ್ಮ ಬೇಡಿಕೆಗಳು ಈಡೇರಿಕೆ ಆಗೋದಿಲ್ವೋ ಅಲ್ಲಿಯವರೆಗೆ ನಾವು ನಮ್ಮ ಹೋರಾಟ ಪ್ರತಿಭಟನೆ ಧರಣಿಯನ್ನ ವಾಪಸ್ ಪಡೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಈ ಮಾತುಕತೆಯ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ವಿಚಾರವನ್ನ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ನೀವು ಸುಮ್ಮನೆ ಈ ಧರಣಿಯನ್ನು ಮುಂದುವರಿಸಬೇಡಿ, ಧರಣಿಯನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇನ್ನೊಂಥರ ಪ್ರೊಟೆಸ್ಟ್ ಮಾಡೋಕ್ಕೂ ಕೂಡ ಅವರು ರೆಡಿ ಆಗಿದ್ದಾರೆ. 20ನೇ ತಾರೀಕು ಪ್ರತಿಭಟನಾಕಾರರು ವಿದ್ಯಾರ್ಥಿಗಳ ಮೇಲೆ ಏನೋ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಅಂತ ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡಿಜಿಟಲ್ ವಾರ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದರೆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಆ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಹಲ್ಲೆ ಏನಿದೆ ಅದರ ವಿಡಿಯೋಗಳು ಎಲ್ಲ ಡಂಪ್ ಆಗುತ್ತೆ. ಆ ವಿಡಿಯೋಗಳ ಆಧಾರದ ಮೇಲೆ ಯಾರ್ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ FIR ದಾಖಲಾಗಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟುಕೊಂಡು ಹೋರಾಟ ನಡೆಸೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಮುಂದಾಗ್ತಾ ಇದೆ. ಅದನ್ನ ಡಿಜಿಟಲ್ ವಾರ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಾರುತಿ, ಅಂತೂ ಇಂತೂ ಸರ್ಕಾರ
ಜಂಜಿಗಳ ಹೋರಾಟಕ್ಕೆ ಬಾಗಿದೆ, ಮಾತುಕತೆಗೆ ಹೋಗಿದೆ. ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕೂಡ ಹಾಕಿದ್ದಾರೆ. ಸೊ ಇಲ್ಲಿಗೆ ಮುಗೀತಾ? ಇನ್ನು ಧರಣಿ ವಾಪಸ್ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಎಷ್ಟು ಕಾಣ್ತಾ ಇದೆ ತಮಗೆ? ಇಲ್ಲ ರಾಧಾ, ಕಂಡೀಷನ್ ಅಪ್ಲೈ ಅನ್ನುವಂತಹ ಒಂದು ರೀತಿಯಲ್ಲಿ ಹೇಳಿ ಬಂದಿದ್ದಾರೆ ಯುವಕರ ಕಡೆಯಿಂದ ಹೋದಂತಹ ಇಬ್ಬರು ಪ್ರತಿನಿಧಿಗಳು. JP ನಡ್ಡಾ ಮತ್ತು ಮತ್ತೊಬ್ಬ ಸಚಿವರ ನೇತೃತ್ವದಲ್ಲಿ ಆದಂಥ ಈ ಒಂದು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆದರೆ ಅವರು 3 ಷರತ್ತುಗಳನ್ನು ಇಟ್ಟಿದ್ದಾರೆ ಅವ್ರ ಮುಂದೆ. ಆ 3 ಷರತ್ತುಗಳಿಗೂ ಒಪ್ಕೊಂಡಿದ್ದೆ ಆದರೆ ನಾವು ಜಂತರ್ ಮಂತರಲ್ಲಿ ನಡೀತಾ ಇರುವಂತಹ ಈ ಹೋರಾಟವನ್ನು ಕೊನೆ ಆಡ್ತೀವಿ ಅಂತ ಹೇಳ್ಬಿಟ್ಟು. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಚರ್ಚೆ ಮಾಡುವಂಥ ಹಂತದಲ್ಲಿ ಇದ್ದಂತೆ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯುವಕರ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ 22 ದಿನಗಳಿಂದ ಪ್ರತಿಭಟನೆ ಮಾಡ್ತಿರುವಂತಹ ಯುವಕರ ಪ್ರಮುಖ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನೈತಿಕ ಹೊಣೆಗಾರಿಕೆ ಇರೋದ್ರಿಂದ ಅವರ ರಾಜೀನಾಮೆನ ತೆಗೆದುಕೊಳ್ಬೇಕು. ಅದಾದ ಬಳಿಕ ಯಾರೆಲ್ಲ ಈ ನೀಟ್ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂಥ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವಾಗಿ ಕೊಡಬೇಕು ಅಂತ. ಇನ್ನು ಮೊನ್ನೆ ನಡೆದಂತಹ ಈ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಯುವಕರ ನಡುವೆ ಭಾಳಷ್ಟು ವಾಗ್ವಾದ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ಹಲವರ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿರೋದ್ರಿಂದ ಆ FIR ಅನ್ನು ರದ್ದು ಮಾಡಬೇಕು ಅಂತ ಈ 3 ಷರತ್ತುಗಳನ್ನು ಪ್ರಮುಖವಾಗಿ BJP ಕೇಂದ್ರ ಸರ್ಕಾರದ ಮುಖಂಡರುಗಳ ಮುಂದೆ ಇಟ್ಟಿರುವಂಥದ್ದು, JP ನಡ್ಡಾ ಅವರ ಗಮನಕ್ಕೆ ತಂದಿರುವಂಥದ್ದು. ಈ 3 ಷರತ್ತುಗಳಿಗೆ ಒಪ್ಪಿದ್ದೆ ಆದರೆ ನಾವು ನಮ್ಮ ಪ್ರತಿಭಟನೆಯನ್ನು ಇಲ್ಲಿಗೆ ಅಂತ್ಯ ಮಾಡ್ತೀವಿ ಅಂತ. ಹೀಗಾಗಿ ಈ 2ನೇ ಮಾತುಕತೆ ಆಡಿರೋದ್ರಿಂದ ಬಹುತೇಕ ನಾವು ಭಾಗಶಃ ಒಂದು ಹೆಜ್ಜೆ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ಅಂತಲೇ ಹೇಳ್ಬೋದು. ನಿನ್ನೆಯಿಂದಲೂ ಕೂಡ ನಿನ್ನೆವರೆಗೂ ಇದ್ದಂತಹ ಕೇಂದ್ರ ಸರ್ಕಾರದ ನಡೆ ಒಂಥರ, ನಿನ್ನೆಯಿಂದ ಇತ್ತೀಚೆಗೆ ಇರುವಂತಹ ಕೇಂದ್ರ ಸರ್ಕಾರದ ನಡೆ ಒಂದಷ್ಟು ವಿಭಿನ್ನವಾಗಿದೆ. ಮೊದಲನೇದಾಗಿ ಮೋದಿ ಅವರು ಒಂದು ಟ್ವೀಟ್ ಮಾಡಿದ್ದು, ಅದಾದ ಬಳಿಕ ನರೇಂದ್ರ ಮೋದಿ ಅವರೇ ರಾತ್ರೋರಾತ್ರಿ ಒಂದು ವಿಡಿಯೋ ಸಂದೇಶವನ್ನು ಕೊಟ್ಟಿದ್ದು, ಇವತ್ತು ಮಧ್ಯಾಹ್ನ JP ನಡ್ಡಾ ಹಾಗೂ ಕೇಂದ್ರ ಸಚಿವರ ಜೊತೆ ಯುವಕರನ್ನು ಕರೆದು ಮಾತುಕತೆ ಆಡ್ತಾ ಇರುವಂಥದ್ದು. ಹೀಗಾಗಿ ಬಹುತೇಕ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದೆ ಆದರೆ, ಅಂದರೆ ಯಾವುದಾದ್ರೂ ಒಂದು ಪ್ರಮುಖ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದೆ ಆದರೆ ಯುವಕರು ಮಾಡ್ತಿರುವಂಥ ಒಂದು ಪ್ರತಿಭಟನೆಗೆ ತೆರೆ ಇಳಿಬೋದು. ಇಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳೋಗಿದ್ದಾರೆ. ಹೀಗಾಗಿ JP ನಡ್ಡಾ ಅವರು ಈಗ ಈ ಸಂದೇಶವನ್ನು ಹೊತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡ್ತಾರೆ. ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದಾಗ ಇವರು ಹೇಳುವಂಥ ಒಂದು ಮಾಹಿತಿ, ನರೇಂದ್ರ ಮೋದಿ ಅವರು ಅದಕ್ಕೆ ಏನು ಹೇಳ್ತಾರೆ ಅನ್ನೋದರ ಮೇಲೆ ಯುವಕರ ಪ್ರತಿಭಟನೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ ರಾಧಾ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.